ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಸೋಮವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಬೆಳಿಗ್ಗೆ ಲೇಟಾಗಿ ಎದ್ರು, ಹಾಗೆ ಬೇಗ ಎದ್ರು ಕೆಲಸ ಮಾಡ್ಕೋಬೇಕಾಗಿರೋದು ನಾವೇ ಅಲ್ವಾ. ಹಾಗಾಗಿ ಆದಷ್ಟು ಬೆಳಗ್ಗೆ ಬೇಗ ಎದ್ದುಬಿಟ್ರೆ ಒಂಥರ ನೆಮ್ಮದಿ ಅನಿಸುತ್ತೆ. ಆಮೇಲೆ ನಮಗೆ ಅಂತ ಒಂದು ಸ್ವಲ್ಪ ಟೈಮ್ ಇರುತ್ತೆ. ಹಾಗಾಗಿನೇ ಆದಷ್ಟು ಬೇಗ ಹೇಳ್ತೀನಿ. ಇವಾಗ ಮಕ್ಕಳದು ಹಾಲಿಡೇಸ್ ಇರೋದ್ರಿಂದ ಹೆಂಗಾಗಿದೆ ಅಂದರೆ, ಬೇಗ ಎದ್ದುಬಿಟ್ರೆ ಮತ್ತೆ ಕೆಲಸ ಮುಗಿಸ್ಕೊಂಡು ಕೂರಬೇಕು. ಮಕ್ಕಳು 9 ಗಂಟೆಗೆ ಹೇಳ್ತಿದ್ದಾರೆ. ಹಂಗಾಗಿ ಒಂದಿನ ಬೇಗ ಒಂದಿನ ಲೇಟಾಗಿ ಹೇಳೋದು ಮಾಡ್ತಾಯಿದ್ದೀನಿ. ಸ್ಕೂಲ್ ಸ್ಟಾರ್ಟ್ ಆಗೋವರೆಗೂ ಹೇಗೋ ಒಂದು ಮ್ಯಾನೇಜ್ ಮಾಡಲೇಬೇಕು. ಇವತ್ತು ಹಸ್ಬೆಂಡ್ದು ಕೆಲಸ ಇದೆ, ನಾನು ಬೇಗ ಹೊರಡಬೇಕು ಅಂತ ಹೇಳ್ತಿದ್ರು. ಹಾಗಾಗಿ ನಾನು ಬೇಗನೆ ಎದ್ದು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಹೊರಗಡೆದೆಲ್ಲ ಕಂಪ್ಲೀಟಾಗಿ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡು ಆಮೇಲೆ ಒಳಗಡೆ ಕ್ಲೀನಿಂಗ್ ಮಾಡ್ಕೊಳ್ತೀನಿ. 1-1.5 ಗಂಟೆ ಟೈಮ್ ತೊಗೊಳ್ತೀನಿ. ಪ್ರತಿಯೊಂದು ಕ್ಲೀನಾಗಿ ನೀಟಾಗಿ ಇಟ್ಕೊಂಡು ಕ್ಲೀನಿಂಗ್ ಕೆಲಸ ಮಾಡ್ಕೊಳ್ತೀನಿ. ಮತ್ತು ಈಗ ಮನೆಯಲ್ಲಿ ಮಕ್ಕಳಿರೋದ್ರಿಂದ ಅದು ಹಾಗೇ ಆಗುತ್ತೆ. ಬಟ್ ಏನಂದರೆ, ಮೊದಲಿಂದ ಹಾಗೆ ಮಾಡ್ಕೊಂಬಂದರೆ ಸ್ವಲ್ಪ ಆ ಕಡೆ ಈ ಕಡೆ ಇದ್ದರೂ ಕೂಡ ಅದು ಸಮಾಧಾನ ಅಂತ ಅನಿಸೋದಿಲ್ಲ. ಇರೋ ಜಾಗಕ್ಕೆ ಆ ವಸ್ತುಗಳು ಇರಲೇಬೇಕು. ಅದು ಎಷ್ಟಾದರೂ ಆಗಿರಲಿ, ನೀಟಾಗಿ ಮಾಡ್ಕೊಂಬಂದ್ರೇ ಸಮಾಧಾನ. ನೆಕ್ಸ್ಟ್ ಮುಂದಿನ ಕೆಲಸ ಮಾಡೋದಕ್ಕೆ ಮನಸ್ಸಿರುತ್ತೆ. ಇಲ್ಲ ಅಂದರೆ ಮತ್ತೆ ಅಲ್ಲೇ ಹೋಗಿ ಆ ಕೆಲಸ ಮಾಡ್ತಾ ಕೂರಬೇಕಾಗತ್ತೆ. ಸೊ ಹಾಗಾಗಿ ಈ ಹೊರಗಡೆ ಪಕ್ಷಿಗಳ ಸೌಂಡೆಲ್ಲ ಕೇಳ್ತಾ ಇದ್ದರೆ ಎಷ್ಟೊಂದು ಮನಸ್ಸಿಗೆ ಖುಷಿ ಆಗುತ್ತೆ, ಸಮಾಧಾನ. ಸುತ್ತಮುತ್ತ ಸುಮಾರು ಗಿಡಗಳಿದ್ದಾವೆ ಇಲ್ಲಿ. ಬೆಳಗ್ಗೆ 4:30ಇಂದ 6-6:30 ತನಕ ನಾನ್ ಸ್ಟಾಪ್ ಒಂದರಿಂದ ಒಂದು ಕೂಗ್ತಾನೆ ಇರ್ತವೆ. ಹಿಂದೆ ಮುಂದೆ ಸುತ್ತ ಗಿಡ ಇರೋದ್ರಿಂದ ಬೆಳಗ್ಗೆ ಒಂಥರ ಪಕ್ಷಿಗಳದೇ ಕಲರವ ಮನೆ ಸುತ್ತ ಎಲ್ಲ. ಇನ್ನು ಒಂದು ಸರಿ ಬಂಡೆನೆಲ್ಲ ಒರೆಸ್ಕೊಂಡು ಬರ್ತಿದ್ದೀನಿ. ಮುಂಚೆ 2 ಸರಿ ಒರೆಸ್ತಿದ್ದೆ. ಮಕ್ಕಳು ಚಿಕ್ಕವರಿದ್ದರು, ಎಲ್ಲ ಗಲೀಜು ಮಾಡ್ತಾಯಿದ್ರು. ಇವಾಗ ಸ್ವಲ್ಪ ದೊಡ್ಡವರಾಗಿದ್ದಾರೆ, ತಿಳಿಯುತ್ತೆ. ಏನಾದರೂ ಬಿಸಾಡಿದರೆ ಅವರೇ ಎತ್ತಿ ಹಾಕ್ಬಿಡ್ತಾರೆ. ಹಾಗಾಗಿ 1 ಟೈಮು ಬಂಡೆನ ಒರೆಸ್ಕೊಂಬರ್ತೀನಿ. ಮನೆ ಡೋರ್ ಆಯಿತು, ವಿಂಡೋ ಆಯಿತು, ಎದ್ದ ತಕ್ಷಣ 10 ಗಂಟೆವರೆಗೂ ಕಂಪ್ಲೀಟಾಗಿ ಓಪನ್ ಮಾಡಿದರೆ ಸೂರ್ಯನ ಬೆಳಕು ಮನೆ ಒಳಗಡೆ ಎಷ್ಟು ಬರುತ್ತೋ ಅಷ್ಟು ಒಳ್ಳೆಯದು. ಒಂದು ನೆಗೆಟಿವಿಟಿ ಅನ್ನೋದು ಹೋಗಿ ಪಾಸಿಟಿವಿಂದ ಇರುತ್ತೆ ಅನ್ನೋದು. ಹಾಗಾಗಿ ಗಾಳಿ ಬೆಳಕು ಸಂಪೂರ್ಣವಾಗಿ ಮನೆ ಒಳಗಡೆ ಬೀಳಬೇಕು, ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಾನು ಕೂಡ ಇಲ್ಲಿ ಪೂಜೆ ಮುಗಿಸ್ಕೊಳ್ತಿದ್ದೀನಿ. ಕೆಲವೊಂದನ್ನು ಫಾಲೋ ಮಾಡಿದರೆ ನಿಜವಾಗ್ಲೂ ಮನಸ್ಸಿಗೆ ಶಾಂತಿ, ಮನೆಯಲ್ಲಿ ನೆಮ್ಮದಿ ಅನ್ನೋದು ಇದ್ದೇ ಇರುತ್ತೆ. ಬೆಳಗ್ಗೆ ಬೇಗ ಹೇಳೋದು, ಸೂರ್ಯ ಊಟಕ್ಕಿಂತ ಮುಂಚೆ ಪೂಜೆ ಮಾಡೋದು, ಅದನ್ನು ನಾವು ರೆಗ್ಯುಲರಾಗಿ ಫಾಲೋ ಮಾಡ್ತಾ ಬಂದರೆ ಖಂಡಿತ ನಮಗೆ ಗೊತ್ತಿಲ್ಲದೆ ನಮ್ಮೊಳಗಡೆ ಒಂದು ಶಕ್ತಿ ಪ್ರತಿಯೊಂದು ಕೆಲಸ ಮಾಡೋದಕ್ಕೂ ಪ್ರೋತ್ಸಾಹ ನೀಡ್ತಾ ಇರುತ್ತೆ. ಈ ಕೆಲಸ ಮಾಡೋದು, ಏನೇ ಕೆಲಸ ಮಾಡಿದರೂ ನಮಗೆ ಸುಸ್ತು, ಇದು ಬೇಜಾರು ಅಂತ ಅನಿಸೋದೇ ಇಲ್ಲ. ಸೊ ಹಾಗಾಗಿ ಒಗ್ಗರಣೆ ಕರೆಕ್ಟಾ? ಮನಸ್ತಾಪ ಎಷ್ಟಕ್ಷರ ಮತ್ತೆ ಮನಸ್ತಾಪನೆ. ಊಟಕ್ಕೆ ರೊಟ್ಟಿ, ಹಾಗಲಕಾಯಿ ಪಲ್ಯ, ಹಾಗೆ ಕ್ಯಾರೆಟ್ ಪಲ್ಯನ ಮಾಡ್ಕೊಳ್ತಿದ್ದೀನಿ. ಹಾಗಲಕಾಯಿನ ಇಲ್ಲಿ ಚಿಕ್ಕದಾಗಿ ಹಚ್ಕೊಂಡು ಚೆನ್ನಾಗಿ ಎಣ್ಣೆಲಿ ಉರಿಯೋದ್ರಿಂದ ಅದರಲ್ಲಿರುವಂಥ ಕಹಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಸೊ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಎಷ್ಟೋ ಜನಕ್ಕೆ ಹಾಗಲಕಾಯಿ ಪಲ್ಯ ಅಂದರೆ ಇಷ್ಟನೇ ಇಲ್ಲ. ಇಲ್ಲಿ ಊಟದ ವಿಚಾರದಲ್ಲಿ ಇಷ್ಟ ಕಷ್ಟಗಳಿಗಿಂತ ಆರೋಗ್ಯ ನೋಡ್ಕೋಬೇಕನ್ನೋದು ನನ್ನ ಅಭಿಪ್ರಾಯ. ಹಂಗಾಗಿ ಮಕ್ಕಳಿಗೆ ಕೂಡ ನಾನು ತಿನ್ನಿಸ್ತೀನಿ. ರೊಟ್ಟಿ ಜೊತೆ ಸ್ವಲ್ಪ ಕರಿಬೇವನ್ನ ಹಾಕೊಂಡ್ಬಿಟ್ರೆ ಅದ್ರ ಜೊತೆ ಕ್ರಿಸ್ಪಿಯಾಗಿ ಇರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕರಿಬೇವನ್ನ ಹಾಕ್ಬಿಟ್ಟು ಉರಿತಿದ್ದೀನಿ. ಇನ್ನು ಸುಮಾರು ವರ್ಷದಿಂದ ನಮ್ಮ ಮನೆಗೆ ಪೇಪರ್ ಬರ್ತಿದೆ, ಅದರಲ್ಲಿ ಪದಾವಳಿ ಅಂತ ಇರುತ್ತೆ. ಇತ್ತೀಚೆಗೆ ತುಂಬ ಇಂಟ್ರೆಸ್ಟ್ ಆಗಿದೆ. ನನಗೂ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಹೀಗೆ ಕಂಟಿನ್ಯೂ ಆಗಿ ಅದನ್ನು ಬಿಡಿಸ್ತಾ ಇರ್ತಾರೆ, ನನ್ನನ್ನು ಕೇಳ್ತಾ ಇರ್ತಾರೆ. ನನಗೆ ಗೊತ್ತಿರೋದನ್ನು ನಾನು ಆನ್ಸರ್ ಮಾಡ್ತಾ ಇರ್ತೀನಿ. ನಂಗೆ ಭಾಳ ಖುಷಿ ಅಂತ ಅನಿಸ್ತಾ ಇರುತ್ತೆ. ಯಾಕಂದರೆ ಅದು ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಅದರ ಆನ್ಸರು ಸುಮ್ಮನೆ ಮಾತಾಡ್ತಾ ಬಂದ್ಬಿಡುತ್ತೆ ಅದು. ಹಾಗಾಗಿ ಅದು ಇವಾಗ ಸ್ವಲ್ಪ ಜಾಸ್ತಿನೇ ಆಗಿದೆ. ಬೆಳಗಿನ ಟೈಮಲ್ಲಿ ಕಂಪಲ್ಸರಿ ಅದನ್ನೆಲ್ಲ
ಓದಿ ಕೆಲವೊಂದು ಕೇಳ್ಬಿಟ್ಟು ಬಿಡಿಸ್ತಿರ್ತಾರೆ. ಇನ್ನು ರಾತ್ರಿನೇ ಅಂದ್ಕೊಂಡಿರ್ತೀನಿ ಏನು ಮಾಡಬೇಕು ಅಡುಗೆ ಅಂತ ಹೇಳ್ಬಿಟ್ಟು, ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಬೇಗ ಬೇಗ ಮಾಡ್ಕೊಂಬಿಡ್ತೀನಿ. ಈ ಡ್ಯೂಟಿ ಇದ್ದಾಗಂತೂ ಇನ್ನೂ ಸ್ವಲ್ಪ ಬೇಗನೆ ಎದ್ದು ರೆಡಿ ಮಾಡ್ಕೊಳ್ತೀನಿ. ಯಾಕಂದರೆ ಬೆಳಗ್ಗೆ ಹೋದವರು ಕೆಲವೊಂದು ಸರಿ ಮಧ್ಯಾಹ್ನ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಬೆಳಗ್ಗೆ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಬಿಟ್ರೆ ಮಧ್ಯಾಹ್ನದವರೆಗೂ ಯೋಚನೆ ಇರಲ್ಲ. ಹೊರಗಡೆದವ್ರಿಗೂ ಇಷ್ಟ ಆಗಲ್ಲ, ನನಗೂ ತಿನ್ನಿಸ್ಬೇಕು ಅಂತ ನನಗೂ ಇಷ್ಟ ಆಗಲ್ಲ. ಸೊ ಹಾಗಾಗಿ ರೊಟ್ಟಿ ಊಟ ಉಣ್ಕೊಂಬಿಟ್ರೆ 3 ಗಂಟೆವರೆಗೂ ಸ್ಟ್ರಾಂಗ್ ಆಗಿರ್ಬೋದು ಅಂತ ಹೇಳಿ ಇನ್ನು ಕ್ಯಾರೆಟ್ ಪಲ್ಯ ಮಾಡ್ಕೊಂಡಿದ್ದೀನಿ. ಹಾಗಲಕಾಯಿನ ಸ್ವಲ್ಪ ಡಿಫ್ರೆಂಟ್ ಮಾಡ್ತಿದ್ದೀನಿ. ಎಣ್ಣೆ, ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆ ಒಂದು ದೊಡ್ಡದು ಈರುಳ್ಳಿ, ಹಾಗೆ ಒಂದೆರಡು ಒಣ ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಟೊಮೆಟೊ, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಖಾರ, ಉಪ್ಪು, ಅರಿಶಿನ, ಬ್ಯಾಲೆನ್ಸ್ಗೋಸ್ಕರ ಬೆಲ್ಲ, ಇದನ್ನು ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಂಡು 1-2 ಸ್ಪೂನಷ್ಟು ಕಂಪಲ್ಸರಿ ಶೇಂಗಾ ಪುಡಿ ಅನ್ನೋದು ಹಾಕಲೇಬೇಕು. ಕಲಿಸ್ಕೊಂಡು 1-2 ನಿಮಿಷ ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ. ಎದ್ದೇಳಮ್ಮ, ಜಲ್ದಿ ನಡಿ. ಇವಾಗಿದು ಎಣ್ಣೆ ಸಪ್ರೇಟ್ ಆಗೋವರೆಗೂ ಚೆನ್ನಾಗಿ ಕೂತಿದೆ. ಈರುಳ್ಳಿ ಹಾಗೆ ಟೊಮೆಟೊ. ಇವಾಗ ಹಾಗಲಕಾಯಿನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿನ ಹಾಕಿ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ರೆ ಹಾಗಲಕಾಯಿ ಪಲ್ಯ ರೆಡಿ ಆಗುತ್ತೆ. ಹುಣಸೆ ಹಣ್ಣು ಕೂಡ ಹಾಕೋಬೋದು ಟೊಮೊಟೊ ಬದಲು. ಸೊ ನಾನು ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ, ಬಿಸಿ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಏನು ರೊಟ್ಟಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಿದ್ದೀನಿ. ರೊಟ್ಟಿ ಮಾಡೋಕ್ಕೆ ಬರದೇ ಇರೋರಿಗೆ ನನಗೆ ಗೊತ್ತಿರೋ ಟಿಪ್ಸ್ನ ಹೇಳೋಣ ಅಂತ ಹೇಳಿ. ನನಗೂ ಅಮ್ಮನ ಮನೇಲಿ ಇರೋವರೆಗೂ ನಿಜವಾಗ್ಲೂ ರೊಟ್ಟಿಗೆ ನನಗೆ ಸಂಬಂಧನೇ ಇರಲಿಲ್ಲ. ಬಟ್ ಇವಾಗ ಮಕ್ಕಳು ಸ್ಕೂಲಿಲ್ಲ, ಸ್ಕೂಲಿರೋ ಟೈಮಲ್ಲಾದರೂ ಸ್ವಲ್ಪ ಕಡಿಮೆ ಮಾಡ್ಕೊಳ್ತಿದ್ದೆ. ಇವಾಗ ಸ್ಕೂಲ್ ಇರಲ್ಲ, ಮಧ್ಯಾಹ್ನ ರಾತ್ರಿ ಅದನ್ನೇ ಕೇಳ್ತಾ ಇರ್ತಾರೆ ಕೆಲವೊಂದು ಸಾರಿ. ಸೊ ಹಾಗಾಗಿ ಆದಷ್ಟು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಬಿಡ್ತೀನಿ ರೊಟ್ಟಿನ. ಈ ಥರ ಚೆನ್ನಾಗಿ ಕುದಿಯೋ ನೀರನ್ನು ಹಾಕ್ಕೊಂಡು ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ಎಷ್ಟು ನಾವು ಚೆನ್ನಾಗಿ ಜಿಗಿ ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ತೀವೋ ನಮಗೆ ರೌಂಡಕ್ಕೆ ರೊಟ್ಟಿ ಬರದೇ ಇದ್ದರೂ ಕೂಡ ಚೆನ್ನಾಗಿ ರೊಟ್ಟಿ ಬಂದೇ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ತೊಂದರೆ ಆಗೋದು ಸಹಜ, ಆಮೇಲೆ ತುಂಬ ಚೆನ್ನಾಗಿ ರೊಟ್ಟಿ ಮಾಡ್ಬೋದು. ಈ ಬಿಸಿ ಬಿಸಿ ಹಿಟ್ಟನ್ನೇ ಕಲಿಸ್ಬೇಕು, ಅದೇ ಟಾಸ್ಕು. ಎಷ್ಟೊಂದು ಸುಡ್ತಾ ಇರುತ್ತೆ. ಇವಾಗ ಚಳಿಗಾಲ ಮಳೆಗಾಲದಲ್ಲಿ ಓಕೆ, ಈ ಬೇಸಿಗೆ ಟೈಮಲ್ಲಂತೂ ಅಸಲು ಹಿಂಗೆ ಕೈ ಕೂಡ ಹಿಂಗೆ ಟಚ್ ಮಾಡೋಕ್ಕಾಗಲ್ಲ. ಹಂಗಾಗಿ ಒಂದು ಸ್ವಲ್ಪ ದಿನ ಅಭ್ಯಾಸ ಆಗೋವರೆಗೂ ನಾವು ಅದನ್ನು ರೂಢಿ ಮಾಡ್ಕೊಳ್ಳೇಬೇಕು. ಆಮೇಲೆ ಅದೆಲ್ಲ ಸುಡೋದೆಲ್ಲ ಮ್ಯಾಟ್ರೇ ಅಲ್ಲ ಅಂತ ಅನಿಸುತ್ತೆ. ಸ್ವಲ್ಪ ದಿನ ಅದು ಬಿಸಿಗೆ ನಮ್ಮ ಕೈ ಹೊಂದ್ಕೊಳ್ಳೋವರೆಗೂ ಕಷ್ಟ. ಈ ಥರ ಸುಡೋದೇ ಚೆನ್ನಾಗಿ ನಾದ್ಕೋಬೇಕು. ನಮ್ಮಲ್ಲಿರೋ ಶಕ್ತಿನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಗಟ್ಟಿಯಾಗಿ ನೀವು ಸ್ಟಾರ್ಟಿಂಗಲ್ಲಿನೇ ಸ್ವಲ್ಪ ಹಳಗೆ ನಾದ್ಕೊಂಡ್ಬಿಟ್ರೆ ರೊಟ್ಟಿ ಮುಗಿಯೋಷ್ಟೊತ್ತಿಗೆ ಆಮೇಲೆ ರೊಟ್ಟಿನೇ ಮಾಡೋಕ್ಕೆ ಬರಲ್ಲ. ಹಂಗಾಗಿ ಸ್ವಲ್ಪ ಗಟ್ಟಿನೇ ಇರಬೇಕು. ಗಟ್ಟಿ ಇತ್ತು ಅಂದರೆ ನೀವು ಅದನ್ನು ಚೆನ್ನಾಗಿ ಹಿಂಗೆ ಕಲ್ಸ್ಕೊಂಡು ಮಾಡೋದಕ್ಕೆ ಬರುತ್ತೆ. ನೋಡಿ, ಈ ಥರ ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಚೆನ್ನಾಗಿ ಈ ಥರ ಮಾಡಿಕೊಂಡು ನಾನು ಇಷ್ಟು ತೊಗೊತಿದ್ದೀನಿ. ಜಸ್ಟ್ ಕೈ ಮುಟ್ಟಿದೆ. कृष्णाय वासुदेवाय हरे परमात्मने प्रणतक्लेशनाशाय गोविंद हरे नमो नमः. ಬಸವೇಶ ಮೆಲಕ ನನ್ನ ಮಗನ ಎಂಟ್ರಿಯಿಂದ ಅಲ್ಲಿ ರೊಟ್ಟಿ ಮಿಸ್ ಆಯಿತು ನೋಡಿ. ಈ ಥರ ಚೆನ್ನಾಗಿ ಅದನ್ನು ನಾದ್ಕೊಂಡೇ ರೊಟ್ಟಿ ಮಾಡಬೇಕು. ಎಷ್ಟು ನಾದ್ಕೊಂಡು ರೊಟ್ಟಿ ಮಾಡ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಅದು ಕೂಡ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಟಿಪ್ಪೇ. ಈ ಥರ ಅಂಗೈಯಿಂದ ಅಂಗೈ ಎಷ್ಟು ಆಗೋವರೆಗೂ ನಾವು ಬಡ್ಕೋಬೇಕು ಚೆನ್ನಾಗಿ. ಆಮೇಲೆ ಲಟ್ಟಣಿಗೆಯಿಂದ ತೀಡಬೇಕು. ನಾನಿಲ್ಲಿ ಕವರೆಲ್ಲ ಏನೂ ಸುತ್ತಿಲ್ಲ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅರಿತಾ ಇರುತ್ತೆ. ಪೇಷನ್ಸಿಂದ ಮಾಡಿದರೆ ಖಂಡಿತ ಬಂದೇ ಬರುತ್ತೆ. ನೋಡಿ, ಈ ಥರ ಒಂದು ಕೈಯಿಂದ ರೌಂಡ್ ಮಾಡ್ತಾ ನಿಧಾನವಾಗಿ ಸ್ವಲ್ಪ
ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ತೀಡ್ಬಿಟ್ರೆ ತುಂಬ ದೊಡ್ಡದು ರೊಟ್ಟಿ ಮಾಡಬೇಕು ಅಂತ ಏನಿಲ್ಲ, ಸಾಕು ನಮ್ಗೆ ಎಷ್ಟು ಬರುತ್ತೆ ಅಷ್ಟು ಮಾಡ್ತಾ ಹೋದಂಗೆಲ್ಲ ಆಮೇಲೆ ತುಂಬ ಚೆನ್ನಾಗಿ ರೊಟ್ಟಿ ಮಾಡ್ಕೋಬೋದು. ಕಲಿಯೋವರೆಗೂ ಮಾತ್ರ ಅದು ಕೋಟಿ ವಿದ್ಯೆ, ಕಲ್ತ ಮೇಲೆ ಕೋಟಿ ವಿದ್ಯೆ ಅಂತ ಹೇಳ್ತಾರೆ. ಏನೇ ಆಗಿರಲಿ ಅದು ಸ್ವಲ್ಪ ನಮಗೆ ಬರೋವರೆಗೂ ಮಾತ್ರ ಕಷ್ಟ, ಆಮೇಲೆ ತುಂಬ ಚೆನ್ನಾಗಿ ಮಾಡ್ಕೊಂಬಿಡ್ಬೋದು. ನೋಡಿ ಇಷ್ಟು ಬಂದರೆ ಸಾಕು ರೊಟ್ಟಿನ. ನನಗೆ ಈ ಸರಿ ಹೋಗೋದೇ ಇಲ್ಲ, ಅದನ್ನು ತೀಡಿದ ಮೇಲೆ ಕಂಪಲ್ಸರಿ ಒಂದು ಸ್ವಲ್ಪ ಸುತ್ತ ಬಡಿಲೇಬೇಕು. ಎಷ್ಟೋ ಸರಿ ತಿನ್ನಬೇಕಾದ್ರೆ ಹಸ್ಬೆಂಡ್ ಹೇಳ್ತಾನೆ ಇರ್ತಾರೆ, ದಪ್ಪ ದಪ್ಪ ಆಗಿರೋದನ್ನು ಮಾಡಿಕೊಟ್ಬಿಡು, ಅದು ಬಿಸಿ ರೊಟ್ಟಿ ಅಲ್ಲ ಸ್ವಲ್ಪ ದಪ್ಪ ಇದ್ರೂ ಚೆನ್ನಾಗಿರುತ್ತೆ, ಬೇಗ ತಿನ್ಬೋದು ಅಂತ ಹೇಳಿ. ನನಗೇನೋ ಅದು ಇಷ್ಟ ಆಗೋದೇ ಇಲ್ಲ, ಡಮ್ಮ ಡಮ್ಮ ಬಡಿತಾನೆ ಇರ್ತೀನಿ ನಾನು. ಆ ಬಡಿಯೋದ್ರಿಂದ ಕೈಗೂ ಎಕ್ಸಸೈಸ್ ಆಗುತ್ತೆ. ನನಗಿಷ್ಟ ರೊಟ್ಟಿ ಮಾಡೋದಕ್ಕೆ. ಈ ಸ್ವಲ್ಪ ಪ್ರೀತಿಯಿಂದ ಇಷ್ಟಪಟ್ಟು ಮಾಡಿಬಿಟ್ರೆ ತುಂಬ ಚೆನ್ನಾಗಿ ರೊಟ್ಟಿ ಮಾಡ್ಕೊಬೋದು. ನೋಡಿ ಒಂದು ಚೆನ್ನಾಗಿ ಹಿಟ್ಟು ನಾದ್ಕೊಳ್ಳೋದು, ಇನ್ನೊಂದು ಯಾವಾಗಲೂ ಐ ಫ್ಲೇಮಲ್ಲಿನೇ ಇರಬೇಕು ಗ್ಯಾಸು. ಹಾಕಿದ ತಕ್ಷಣ ನೀರು ಹಚ್ಚಿಬಿಡ್ಬೇಕು, ಸ್ವಲ್ಪ ಬಿಟ್ಟಿದ್ದೀವಿ ಅಂದ ತಕ್ಷಣ ಕಡಕ್ ರೊಟ್ಟಿ ಆಗುತ್ತೆ. ಲೋ ಫ್ಲೇಮ್ ಇಟ್ಬಿಟ್ರೂ ಕೂಡ ರೊಟ್ಟಿ ಕಡಕ್ ಆಗುತ್ತೆ. ಹಾಗಾಗಿ ಆದಷ್ಟು ಈ ಮೂರನ್ನಂತೂ ಫಾಲೋ ಮಾಡಿ. ಚೆನ್ನಾಗಿ ಹಿಟ್ಟು ಕಲಿಸ್ಕೊಳ್ಳೋದು ಯಾವಾಗಲೂ ಹೈ ಫ್ಲೇಮಲ್ಲಿ ಇರಬೇಕು, ರೊಟ್ಟಿ ಹಾಕಿದ ತಕ್ಷಣ ನೀರನ್ನು ಹಚ್ಚಬೇಕು. ಎಷ್ಟು ಚೆನ್ನಾಗಿರುವಂಥ ರೊಟ್ಟಿ ಆಗುತ್ತೆ ನೋಡ್ಬೋದು. ಈ ಹಾಲಿಡೇ ಸ್ಟಾರ್ಟ್ ಆದಾಗಿಂದ ವೈಭವ್ ತುಂಬ ಚೆನ್ನಾಗಿ ಬಗರಿ ಹಾಡೋದನ್ನು ಕಲ್ತಿದ್ದಾನೆ. ಮುಂಚೆ ಅವನಿಗೆ ಅಸ್ಸಲು ಬರ್ತಾನೆ ಇರಲಿಲ್ಲ, ಅವ್ರ ಅಕ್ಕನ ಜೊತೆ ಹೇಳ್ತಾನೆ ಇದ್ದ ಅಕ್ಕ ನನಗೂ ಕಲಿಸೆ ಅಂತ. ಫೈನಲಿ ಅವನು ಹಾಡೋದನ್ನು ಕಲ್ತಿದ್ದಾನೆ. ಸೊ ಇವತ್ತು ಸ್ವಲ್ಪ ಉಲ್ಟಾ ಆಗಿದೆ. ಯಾವಾಗಲೂ ಮಕ್ಕಳನ್ನ ಊಟ ಮಾಡಿಸಿ ಆಮೇಲೆ ಅವ್ರು ಊಟ ಮಾಡೋರು. ಡ್ಯೂಟಿ ಇರೋದ್ರಿಂದ ಅವ್ರು ಮೊದಲು ಊಟ ಮಾಡಿ ಹೊರಡ್ತಿದ್ದಾರೆ. ಊಟ ತುಂಬಾ ಚೆನ್ನಾಗಾಗಿತ್ತು. ಊಟ ಮುಗಿಸ್ಕೊಂಡು ಹಸ್ಬೆಂಡ್ಗೂ ಹಾಗೆ ಮಕ್ಳಿಗೂ ಬಾಯ್ ಬಾಯ್ ಹೇಳಿ ಕೆಲಸ ಮಾಡ್ಕೊಳ್ತಿದ್ದೀನಿ. ನೀರು ಬೇರೆ ಬಿಟ್ಟಿದ್ರು, ಶನಿವಾರ ಬಿಡಬೇಕಿತ್ತು, ಈ ಸರಿ ಸ್ವಲ್ಪ ಲೇಟ್ ಆಗಿಬಿಡ್ತು. ಹಾಗಾಗಿ ಜಾಸ್ತಿನೇ ಬಟ್ಟೆ ಇದ್ದಾವೆ. ಹಾಗೆ ಈ ಬ್ಲ್ಯಾಂಕೆಟ್ಸ್ ಅದೆಲ್ಲ ಇತ್ತು, ಮಷಿನ್ಗೆ ಹಾಕಬೇಕು ಅಂದರೆ ರಾತ್ರಿ ತನಕ ಆಗೋಗ್ಬಿಡುತ್ತೆ. ನಾನೇನು ಮಾಡ್ತೀನಿ, ಈ ಥರ ಜಾಸ್ತಿ ಬಟ್ಟೆಗಳಿದ್ದಾಗ ಸ್ವಲ್ಪ ಸರ್ಫ್ ಹಾಕ್ಬಿಟ್ಟು ನೆನೆ ಇಟ್ಟು ಕೈಯಿಂದನೇ ತೊಳಿತೀನಿ. ಇನ್ನು ಮ್ಯಾಟು ಆ ಥರ ಇತ್ತು ಅಂದರೆ ಕಂಪಲ್ಸರಿ ಕೈಯಿಂದನೇ ತೊಳೆಯೋದು, ಮಷಿನ್ಗೆಲ್ಲ ಏನೂ ಹಾಕಲ್ಲ. ನಾವು ಸ್ವಲ್ಪ ಸರ್ಫ್ ಹಾಕಿಟ್ಬಿಟ್ಟು ಒಂದೆರಡು ಸರಿ ಚೆನ್ನಾಗಿ ಬ್ರಷಿಂದ ತಿಕ್ಬಿಟ್ರೆ ಕ್ಲೀನಾಗಿ ಹೋಗುತ್ತೆ. ಪ್ರತಿ ತಿಂಗಳ ತೊಳಿತಾನೆ ಇರ್ತೀನಿ. ಸೊ ಮಕ್ಕಳು ರೆಗ್ಯುಲರಾಗಿ ತಲೆಗೆ ಎಣ್ಣೆ ಹಚ್ತಾ ಇರ್ತಾರೆ, ಅದು ಕಂಪಲ್ಸರಿ ತೊಳಿಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಕೆಲವೊಂದು ಬೆಡ್ಶೀಟು ಹಾಗೆ ಸೋಫಾ ಕವರ್ನ ಮಷಿನ್ಗೆ ಹಾಕಿದೆ, ಅದು ಕೂಡ ಆಗಿತ್ತು. ಎಲ್ಲನೂ ತೊಗೊಂಡು ಹಾಕಿ ಬರಬೇಕು. ಕೆಲವೊಂದು ಸರಿ ನನಗೆ ಅನ್ನಿಸ್ತಾ ಇರುತ್ತೆ, ಇಷ್ಟೊಂದೆಲ್ಲ ಕೆಲಸಗಳನ್ನ ಮಾಡ್ಕೊಳ್ತಾ ಹೊರಟಿದ್ದೀವಿ. ಮೊದಲು ಅಮ್ಮನ ಮನೇಲಿ ಎರಡಕ್ಕಿಂತ ಜಾಸ್ತಿ ಹೇಳ್ಬಿಟ್ಟಿದ್ರೆ ಎಷ್ಟು ಅಮ್ಮನ ಜೊತೆ ಕೂಗಾಡ್ತಾ ಇದ್ವಿ. ನಿಜವಾಗ್ಲೂ ಈಸಿ ಅಲ್ಲ ಅಮ್ಮನ ಜೊತೆ ಜಗಳ ಆಡಿದಷ್ಟು ಇಲ್ಲಿ ಗಂಡನ ಮನೇಲಿ ಎಲ್ಲನೂ ಮಾಡಿಕೊಂಡು ಎಲ್ಲದಕ್ಕೂ ಹೊಂದ್ಕೊಂಡು ಹೋಗೋದು. ಪ್ರತಿಯೊಂದು ಏಜು ಪ್ರತಿಯೊಂದು ಪಾಠ ಕಲಿಸ್ತಾ ಹೋಗುತ್ತೆ. ನಮ್ಮಮ್ಮ ಮೊದಲೆಲ್ಲ ನನಗೆ ಏನು ಕೆಲಸ ಮಾಡಲ್ಲ ಅಂತ ಬೈಯೋರು. ಅಂದರೆ ರೊಟ್ಟಿ ಅಸ್ಸಲು ಮಾಡ್ತಾನೆ ಇರಲಿಲ್ಲ, ಆ ಕೆಲಸಗಳಿಗೆ ಬೈತಾಯಿದ್ರು, ನೀನು ಕೆಲಸ ಮಾಡಲ್ಲ ಹಂಗೆ ಹಿಂಗೆ. ಇವಾಗ ಕೆಲಸ ಮಾಡ್ತಿದ್ದೀನಿ, ಇವಾಗೂ ಬೈತಾರೆ, ಏನು ಇವಾಗಲೂ ಕೆಲಸ ಮಾಡ್ತಿರ್ತಿ, ಇವಾಗ ಕೈಕಾಲಕ್ಕೆ ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ಮಾಡ್ತಾ ಹೋಗಿ ಮುಂದೆ ನೀನೇ ಅನುಭವಿಸ್ತೀಯ ಅಂತ ಹೇಳಿ. ಸೊ ಅವಾಗ ಮಾಡದೇ ಇದ್ದರೂ ಬೈಸ್ಕೊಳ್ತಿದ್ದೀನಿ, ಇವಾಗ ಮಾಡ್ತಾಯಿದ್ರು ಕೂಡ ಅಂತಾನೆ ಇರ್ತಾರೆ, ಅವ್ರ ಡ್ಯೂಟಿ ಅವ್ರು ಮಾಡ್ತಿದ್ದಾರೆ, ನನ್ನ ಡ್ಯೂಟಿ ನಾನು ಮಾಡಲೇಬೇಕು. ಇಲ್ಲಿ ಕೆಲಸ ಮಾಡಿಲ್ಲ ಅಂದರೆ ನಡೆಯೋದೇ ಇಲ್ಲ. ಅವರಿಗೆ ಹೆಂಗಿದ್ರೂ ನಡೆಯುತ್ತೆ, ಅದು ಅಲ್ಲೇ ಇರಬೇಕು, ಇಲ್ಲೇ ಇರಬೇಕು, ಹಾಗೆ ಇರಬೇಕು, ಹೀಗೆ ಇರಬೇಕು ಅನ್ನೋದು ಏನಿಲ್ಲ. ನಮಗೆ ಹಂಗೆ ಅಲ್ವೇ ಅಲ್ಲ, ಯಾವ ವಸ್ತು ಎಲ್ಲಿರ್ಬೇಕು ಅಲ್ಲೇ ಇರಬೇಕು, ಅದು ಎಷ್ಟು ಕ್ಲೀನ್ ಇರ್ಬೇಕು ಅಷ್ಟೇ ಇರಬೇಕು. ಸೊ ಹಾಗಾಗಿ ನಮ್ಮ ಅಮ್ಮಗೆ ನನಗೆ ಅವಾಗವಾಗ ನಡೀತಾನೆ ಇರುತ್ತೆ ಫೈಟು. ಇನ್ನು ಬಿಸಿಲು ತುಂಬ ಚೆನ್ನಾಗಿತ್ತು, ಹಾಗಾಗಿ ಈ ಬ್ಲ್ಯಾಂಕೆಟ್ಸು ಅದೆಲ್ಲನೂ ಹಾಕಿ ಬಂದಿದ್ದೀನಿ. ಒಂದು 10 ನಿಮಿಷ ಕೂತಂಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಬಾಳೆ ಎಲೆ ತರಿಸ್ಕೊಂಡಿದ್ದೆ, ಅದನ್ನು ಟಿ ವಿ ನೋಡ್ತಾ ಕಟ್ ಮಾಡ್ಕೊಳ್ತಿದ್ದೀನಿ. ನಮಗೆ ಅದು ಗೊತ್ತಾಗ್ಬಿಡುತ್ತೆ, ಈ ಕೆಲಸ ಇದರಿಂದ ಈ ಕೆಲಸ ಮಾಡ್ಕೋಣ ಅಂತ ಹೇಳಿ. ಈಗ ರೆಗ್ಯುಲರ್ ಆಗಿ ನಿಂತ್ಕೊಂಡು ಕೆಲಸ ಮಾಡಿದರೂ ಕೂಡ ಆಮೇಲೆ ಸಿಕ್ಕಾಪಟ್ಟೆ ಸುಸ್ತು ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಈ ಸೆಕ್ಷನ್ ಆದರೆ ಗೊತ್ತಿರುತ್ತೆ, ಭಾಳ ಕಷ್ಟ. ನಾವು ಅಂದ್ಕೊಂಡ್ಬಿಡ್ತೀವಿ ತುಂಬ ಹೆಲ್ದಿ ಆಗಿದ್ದೀವಿ, ಆ ಕೆಲಸ ಈ ಕೆಲಸ ಅಂತ ಹೇಳ್ಬಿಟ್ಟು ಓಡಾಡ್ಕೊಂಡು ಎಲ್ಲ ಮಾಡಿದ ಮೇಲೆ ಇನ್ನೇನು ಹೋಗಿ ಮಲ್ಕೊಳ್ಳೋ ಟೈಮಲ್ಲಿ ರಿಯಲ್ ನೋವು ಗೊತ್ತಾಗುತ್ತೆ. ಸಿಕ್ಕಾಪಟ್ಟೆ ಕೈಕಾಲು ನೋವು, ಬ್ಯಾಕ್ ನೋವು ಬರ್ತಾ ಇರುತ್ತೆ. ಹಾಗಾಗಿ ಕೂತ್ಕೊಳ್ಳೋದು ಮಾಡ್ತಾ ಇರ್ತೀನಿ. ಹಾಗೆ ಲವಂಗ ಮತ್ತು
ಅಜವಾನ ಖಾಲಿಯಾಗಿತ್ತು, ತರಿಸ್ಕೊಂಡಿದ್ದೆ. ಅಜವಾನ ಈ ಸರಿ ಚೆನ್ನಾಗಿದೆ, ಅದರಲ್ಲೇನು ಹಳ್ಳೆಲ್ಲ ಏನೂ ಇಲ್ಲ. ಹಂಗಾಗಿ ನಾನು ಕೇರ್ಬಿಟ್ಟು ಇದನ್ನು ಒಂದು ಸ್ವಲ್ಪ ಹೊತ್ತು ಬಿಸಿಲಿಗೆ ಇಡ್ತೀನಿ. ಆಮೇಲೆ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಡ್ತೀನಿ. ರೆಗ್ಯುಲರಾಗಿ ಕೊಡೋದ್ರಿಂದ ಸ್ವಲ್ಪ ಜಾಸ್ತಿನೇ ತರಿಸ್ಕೊಂಡಿದ್ದೆ. ಹಾಗೆ ಹಾಲು ಕಾಸಿದ್ದೆ, ಅದಕ್ಕೆ ಎಪ್ಪಾಕ್ತಿದ್ದೀನಿ. ಇವಾಗ ಸೀತಾಫಲ ಸೀಸನ್ನು. ಮೊನ್ನೆ ತೊಗೊಂಡು ಬಂದಿದ್ರು. ಸ್ವಲ್ಪ ಒಂದಿನ ಅಕ್ಕಿಯಲ್ಲಿ ಇಟ್ಬಿಟ್ರೆ ಹಣ್ಣಾಗೋ ಥರ ಇತ್ತು. ಸೊ ಹಾಗಾಗಿ ನಾನು ಇಟ್ಟಿದ್ದೆ. ಇವತ್ತು ಹಣ್ಣಾಗಿದೆ, ಮಕ್ಕಳನ್ನ ಕರೆದು ಕೊಟ್ಬಿಡೋಣ ಅಂತ ಹೇಳಿ. ಆಲ್ರೆಡಿ 12:30 ಆಗ್ತಾ ಬಂತು. ಅವರೇನು ತಿನ್ನಕ್ಕೆ ಬೇಕು ಅಂತ ಏನೂ ಕೇಳಲ್ಲ, ಬರಲ್ಲ. ಸೊ ಹಾಗಾಗಿ ನಾನೇ ಕರೆದ್ಬಿಟ್ಟು ಹಣ್ಣನ್ನಾದರೂ ಕೊಡೋಣ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಾಗಿದೆ. ತುಂಬ ಒಳ್ಳೆಯದು. ಈ ಸೀಸನ್ ವೈಸ್ ಹಣ್ಣನ್ನು ಮಕ್ಳಿಗೆ ಕೊಡೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇನ್ನು ವೈಭವ್ ಬೇರೆ ಪಡ್ಬೇಕು ನಾಳೆ ಅಂತ ಹೇಳಿದ್ದ. ಮಂಗಳವಾರ ನಾನು ಕೂಡ ರೊಟ್ಟಿ ಮಾಡಲ್ಲ. ಸೊ ಹಾಗಾಗಿ ದೋಸೆಗೆ ಪಡ್ಡಿಗೆ ಅಕ್ಕಿನ ನೆನೆ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಮಧ್ಯಾಹ್ನ ಅನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ. ನಾನು ಜಾಸ್ತಿನೇ ರೊಟ್ಟಿ ಮಾಡಿರ್ತೀನಿ. ಮಕ್ಕಳು ಅನ್ನ ಊಟ ಮಾಡೋದು ಕಡಿಮೆ. ಬಟ್ ಮನೇಲಿದ್ದ ಕೆಲವೊಂದು ಸರಿ ಹೇಳೋಕ್ಕಾಗಲ್ಲ, ಕೇಳ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಮಾಡ್ಕೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಅಕ್ಕಿ ಕೂಡ ನೆನೆ ಹಾಕಿ ಕಿಚನ್ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೀನಿ. For the doctors or surgeons of the time to provide prescription. ವೈಭವ್ ಅನ್ನ ಹಾಲು ಪುಡಿ ಊಟ ಮಾಡಿದ್ರಲ್ಲ, ಇಲ್ಲ ರೊಟ್ಟಿ ಬೇಕು, ತುಪ್ಪ 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 ತೆಗಿಡಿ. ಹಂಗೆ ತಿಂತೀಯ? ಸುತ್ತಿ ಕೊಡ್ಲ? ಹಂಗೆ ತಿಂತೀನಿ. ಹಿಂಗೆ ಪದಿ ಮಾಡ್ಕೊಂಡು ತಿಂತೀಯ? ವೈಶು, ಯು ಈಟ್ ರೊಟ್ಟಿ ಆರ್ ರೈಸ್ ಮಾ? ನೋ ನಥಿಂಗ್. ಯಾಕ? ಬೇಡ. ಇಡಿ ವೈಭವ್ ಪುಡಿ. ಒಂದ್ ರೊಟ್ಟಿ ಅದು ಹಾಕಿ ಮಲ್ಲ ಪುಡಿ ಬೇಡ. ಯಾವ ಚಟ್ನಿ ಮಮ್ಮಿ ಇದು? ಚಟ್ನಿ. ಫ್ರೆಂಡ್ ಫ್ಲೋಟಿಂಗ್ ನನಗೂ ಬರ್ತದೆ, ವಿತೌಟ್ ಸಪೋರ್ಟ್ ಬರ್ತದೆ. ನಾವು ಸರ್ಕಾರ ನಾವು ಕೈ ಇರಿಸಿದ್ರು 1 ಮಿನಿಟ್ ಮಾಡಿ ಇದು ಫ್ಲೋಟಿಂಗ್ ವಿತೌಟ್ ಸಪೋರ್ಟ್. ನಾನು ಬ್ಯಾಕ್ ಕೂಡ ಇಟ್ಕೋಬೇಕು. ಸ್ವಿಮ್ಮಿಂಗ್ ಹೋಗೋದು ಅದು ಕಮಲ. ಕಮಲ ಅಲ್ಲ, ಅಲ್ಲಿ ಒಬ್ಬ ಬೇಬಿ ಹಿಂಗ ಒಳಗಡೆ ಇದು ಹೋಗಿ ಹೊರಡುತ್ತಾನೆ ಬೇಬಿ ಅಲ್ಲಲೇ ಇದಕ್ಕೆ ಹೋದಾಗ ಹೋಯ್ತಲ್ಲ ಮಹಾನದಿ. ಮಹಾನಂದಿ. ಮಹಾನಂದಿ ದೊಡ್ಡ ದೊಡ್ಡ ಸ್ವಿಮ್ಮಿಂಗ್ ಮಾಡೋದು ಅಲ್ಲ ಕ್ಲೀನ್ ನೀರು ಅದೇ ನೀರು ಬರ್ತದೆ ಇಲ್ಲ ಅಲ್ಲಿ ಇದು ಅವ್ರು 4 ಜನ ಮುಗ್ದೋಗ್ಬಿಟ್ಟಿದ್ದಾರೆ. ಅಲ್ಲಿ ಫುಲ್ ಡೀಪ್ ಇತ್ತು. ಅದೇ ನನ್ನ ಮಗ್ಳಿಗೆ ಕರ್ಕೊಂಡು ಹೋಗ್ಬಿಟ್ರೆ ನಾನು ಮಾಡ್ತಿದ್ದೆ. ಇನ್ನೊಂದು ಸ್ವಲ್ಪ ಕೆಳಗಡೆ ಇದ್ದಿದ್ರೆ ಮಾಡ್ತಿದ್ದೆ ನಾನು. ನಿಮ್ಮ ಮಮ್ಮಿ ಇಲ್ಲ ನಾನು ಮಾಡ್ತಿದ್ದೆ ಅಲ್ಲ ಮಮ್ಮಿ. ಮಮ್ಮಿನೇ ಅಲ್ಲ ಮಮ್ಮಿ ಕುತ್ಕೊಂಡಿದ್ದೆ. ನಾಟಕ ಮಾಡ್ತೀಯಮ್ಮ? ಹೊಡ್ದಿನ ನಾನು ನಿಮಗೆ. ವೈಶು ನೋಡು ವೈಭವ್ ಅಪ್ಪಾಜಿ
ಬರ್ರಿ ಇವ್ರಿಬ್ರದ್ ನೋಡ್ಬಾ ಇಲ್ಗ. ತಾನೇ ಒಂದು ತಾನೇ ಗಾಯ. ಅಯ್ಯೋ ಇಬ್ಬರು ಅಷ್ಟೊಂದು ಜಗಳ ಆಡ್ತಿದ್ದಾರೆ, ನೀವು ನೋಡ್ತಾ ವಿಡಿಯೋ ಮಾಡ್ತಿದ್ದೀರಾ ಅಂತ ಅನ್ಕೋಬೋದು. ಇದು ಒಂದು ದಿನದ ಕತೆ ಅಲ್ಲ, ಇದು ಗೊತ್ತಿಲ್ಲ ಇದು ಯಾವಾಗ ಮುಗಿಯುತ್ತೋ. ರಾತ್ರಿ ಮಲ್ಕೊಳ್ಳೋವರೆಗೂ ಬೆಡ್ಡಿನ ಮೇಲೆ ಜಗಳನ ನಡೀತಾನೆ ಇರುತ್ತೆ. ಬರೀ ಸಣ್ಣ ಸಣ್ಣ ಥಿಂಗ್ಸಿ ಇಬ್ಬರು ಜಗಳ ಮಾಡ್ತಾನೆ ಇರ್ತಾರೆ. ಶಾರ್ಪ್ನರು, ಎರೇಸರು, ಇದು ಬಿಟ್ಟರೆ ಬೇರೆ ಏನೂ ಇಲ್ಲ ಅವ್ರ ಹತ್ರ ಕಂಪ್ಲೇಂಟು. ನನಗೂ ಹೇಳಿ 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 ಸಾಕಾಗಿ ಹೋಗ್ಬಿಟ್ಟಿರತ್ತೆ. ಇನ್ನು ಆ ಕಡೆ ಹಸ್ಬೆಂಡ್ ಕೂಡ ಬೈತಾ ಇರ್ತಾರೆ, ನೀನು ಅವ್ರನ್ನ ಮೇಲೆ ಏರಿಸಿರೋದ್ರಿಂದ ಇಷ್ಟೆಲ್ಲ ಮಾಡ್ತಿದ್ದಾರೆ ಹಾಗೆ ಹಿಂಗೆ ಅಂತ. ಮಕ್ಕಳಿಗೆ ಬಡಿಯೋದ್ರಿಂದ ವಾಪಸ್ ಅವ್ರು ಬಡಿಯಲ್ಲ. ಸೊ ಎಷ್ಟು ಸಾಧ್ಯ ಅಷ್ಟು ತಿಳಿಸಿ ಹೇಳ್ತೀನಿ, ಅಥವಾ ಬಾಯಿಂದನೇ ನಾನು ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ಹಸ್ಬೆಂಡ್ ಹಂಗಲ್ಲ, ಕೆಲವೊಂದು ಸರಿ ಹೊಡೆದೇ ಬಿಡ್ತಾರೆ. ಈಗ ಎಲ್ಲಿ ತನಕ ತಡ್ಕೊಳ್ಳೋದು ಅಂತ ಅನಿಸುತ್ತೆ ಇವರು ಟಾರ್ಚರ್. ಯಾಕಾದರೂ ಸ್ಕೂಲ್ ರಜೆ ಕೊಟ್ಟಿದೆ ಅಂತ ನಿಜವಾಗ್ಲೂ ಅದು ಎಷ್ಟು ಸಾರಿ ಅನಿಸಿದೆನೋ ನನಗೆ. ಯಾವಾಗ ಓಪನ್ ಆಗುತ್ತೋ ಗೊತ್ತಿಲ್ಲ, ಇನ್ನೂ ಟೈಮ್ ಇದೆ. ಸೊ ಇದನ್ನೆಲ್ಲ ತಡ್ಕೊಳ್ಳೇಬೇಕು. ಅವ್ರಿಗೆ ಒಂದು ಏಜ್ ಬಂದು ಅವರು ಗೊತ್ತು ಮಾಡ್ಕೊಳ್ಳೋವರೆಗೂ ಇದು ಇದ್ದದ್ದೇ. ಅಮ್ಮ ಅಂತೂ ಹೇಳ್ತಾನೆ ಇರ್ತಾರೆ, ಅದೆಲ್ಲ ಸಣ್ಣ ಮಕ್ಕಳು ಮಾಡೋಕ್ಕೆ ಸಾಧ್ಯ, ನೀವು ಮಾಡೋಕ್ಕಾಗತ್ತಾ ಅಂತ ಹೇಳಿ. ಏನು ಹೇಳಬೇಕು ಅದಕ್ಕೆ ಗೊತ್ತಾಗ್ತಾ ಇಲ್ಲ. ಅವಾಗಿನ ಕಾಲದಲ್ಲೆಲ್ಲ 7 ಜನ 6 ಜನ ಮಕ್ಕಳನ್ನ ಹೆಂಗೆ ನಿಭಾಯಿಸ್ತಾ ಇದ್ರೋ ಏನೋ. ಇನ್ನು ನನ್ನ ಮನೆಯಲ್ಲಿರೋಂಥ ಮುದ್ದಾಗಿರೋ ಮಕ್ಕಳು ಗಿಡಗಳು, ಸೊ ಅವಂತೂ ತುಂಬಾ ಆರೋಗ್ಯವಾಗಿದ್ದಾವೆ, ತುಂಬ ಚೆನ್ನಾಗಿ ಗ್ರೋತ್ ಆಗ್ತಿದ್ದಾವೆ. ಇವು ಒಂದು ನನ್ನ ಎನರ್ಜಿ, ನನ್ನ ಖುಷಿ ಅಂತಲೇ ಹೇಳ್ಬೋದು ನಿಜವಾಗ್ಲೂ. ಕೆಲವೊಂದೆಲ್ಲ ಹೋಗಿದೆ, ಮತ್ತೆ ಹಚ್ಚಬೇಕು. ಸೊ ಮಿಕ್ಕಿರೋ ಪಾಟ್ಗಳೆಲ್ಲ ಏನಿದೆ ಅಲ್ಲ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಿದೆ. ಹಾಗೆ ಮಕ್ಕಳನ್ನು ಈಗ ನೋಡಿ, ಗಿಡಗಳು ಗ್ರೋತ್ ಆಗಬೇಕಾದ್ರೆ ಬೆಳಕು ಗಾಳಿ ಎಷ್ಟು ಇಂಪಾರ್ಟೆಂಟು. ಸೊ ಮಕ್ಕಳು ಕೂಡ ಅಷ್ಟೇ. ಅಮ್ಮ ಯಾವಾಗಲೂ ನಂಗೆ ಹೇಳೋರು, ನೀನು ಅವ್ರನ್ನ ಬಿಸಿಲಲ್ಲಿ ಕಳಿಸು, ಅವರು ಬಿಸಿಲು ತಿನ್ನಬೇಕು, ಗಾಳಿ ಓಡಿಸ್ಕೋಬೇಕು, ಅವಾಗೇ ಅವರು ಗಟ್ಟಿ ಆಗ್ತಾರೆ ಅಂತ ಹೇಳ್ಬಿಟ್ಟು. ಅದು ನಿಜ ಅಂತ ಅನ್ಸುತ್ತೆ. ಎಷ್ಟು ಮಕ್ಕಳು ಆಟ ಆಡ್ತಾರೋ, ಎಷ್ಟವರು ಬಿಸಿಲಲ್ಲಿ ಆಟ ಆಡೋದಾಯಿತು ಅಥವಾ ಓಡಾಡೋದಾಯಿತು, ಎಷ್ಟು ಅವ್ರು ಆಯಾಸ ಪಟ್ಕೊಳ್ತಾರೋ ಸೊ ಅಷ್ಟು ಸ್ಟ್ರಾಂಗ್ ಇರ್ತಾರೆ ಅಂತ ಹೇಳಿ ಮಕ್ಕಳನ್ನ ಕಂಪಲ್ಸರಿ ಬೆಳಗ್ಗೆ ಆಟ ಆಡೋಕ್ಕೆ ಬಿಡ್ತೀನಿ, ಸಾಯಂಕಾಲ ಕೂಡ ಬಿಡ್ತೀನಿ. ಇನ್ನು ಸಾಯಂಕಾಲ ರಂಸಿ ಕಳಿಸಿದ್ದಾಯಿತು ಕೆಳಗಡೆ. ಸೊ ಮೇಲೆ ಬರೋಷ್ಟೊತ್ತಿಗೆ ಅವ್ರಿಗೆ ಏನಾದರೂ ಒಂದು ಹೆಲ್ದಿ ಆಗಿರುವಂಥ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಅವಲಕ್ಕಿ ಮಾಡ್ತಿದ್ದೀನಿ. And now you're gone, can't believe I can feel the world slipping away as you slowly fade from my everyday. You promised forever a love without end, but now I'm left broken, struggling to mend. Thought we were so tied, destined for a lifetime. Love with no end. Love with no end. Staying in my imagination, memorizing the past time. The secret. ಹೊರಗಡೆಯಿಂದ ಬರ್ತಾ ಪಪಾಯ ತೊಗೊಂಡು ಬಂದಿದ್ರು. ಅದು ಭಾಳ ಗಟ್ಟಿ ಇದೆ, ಒಂದು 2-3 ದಿನನಾದರೂ ಬೇಕು ಹಣ್ಣಾಗೋದಕ್ಕೆ. ಸೊ ನ್ಯೂಸ್ ಪೇಪರಲ್ಲಿ ಸುತ್ತಿಟ್ಬಿಟ್ರೆ ಚೆನ್ನಾಗಿ ಹಣ್ಣಾಗುತ್ತೆ ಅಂತ ಹೇಳ್ಬಿಟ್ಟು ಸುತ್ತಿಡ್ತಿದ್ದೀನಿ. ಇನ್ನು ಕಡಲೆ ಪುಡಿ ಖಾಲಿಯಾಗಿತ್ತು. ಈ ದೋಸೆ ಪಡ್ಡು ಮಾಡಿದ್ರೆ ಕಂಪಲ್ಸರಿ ಬೇಕೇ ಬೇಕು, ವೈಭವ್ಗೆ ತುಂಬ ಇಷ್ಟ. ಸೊ ಅದನ್ನು ಮಾಡಿಟ್ಟಿದ್ದೆ. ಹಾಗೆ ಅದು ಆರಿದ್ರೆ ಅದನ್ನೊಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡ್ಬಿಡ್ತೀನಿ. ಮೊದಲೆಲ್ಲ ಹಸ್ಬೆಂಡ್ ನಾನು ತಿನ್ನೋ ಟೈಮಲ್ಲಿ ಮಾಡ್ತಾ ಇರಲಿಲ್ಲ, 2 ದಿನ 3 ದಿನ ಹಾಗೆ ಮುಂದಕ್ಕೆ ಹಾಕ್ತಾಯಿದ್ದೆ. ಈ ಮಕ್ಕಳು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದಾಗಿಂದನೂ ಮುಂಚಿತವಾಗಿಯೇ ಮಾಡಿಟ್ಬಿಡ್ತೀನಿ. ಮಾಡಲ್ಲ ಹಾಗಲ್ಲ ಅಂತ ಹೇಳೋದಕ್ಕೆ ಮನಸ್ಸೇ ಬರಲ್ಲ. ಸೊ ಇಷ್ಟಪಟ್ಟು ತಿಂತಾರಲ್ಲ ಒಟ್ಟಿನಲ್ಲಿ ಅಂತ ಹೇಳ್ಬಿಟ್ಟು ಮಾಡೋದು. ಪುಡಿ ಕೂಡ ರೆಡಿ ಆಯಿತು. ನೈಟ್ ಊಟಕ್ಕೆ ಈ ಜೋಳದ ನುಚ್ಚಿನ ಅನ್ನ, ಮಜ್ಜಿಗೆ ಸಾರು, ಹಾಲು, ಹಾಗೆ ಸ್ವಲ್ಪ ಮಧ್ಯಾಹ್ನ ಮಿಕ್ಕಿರೋ ಅನ್ನ ಇದೆ, ಅದನ್ನು ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ. ಮಧ್ಯಾಹ್ನ ಎಲ್ಲರೂ ರೊಟ್ಟಿನೇ ತಿಂದಿದ್ದೀವಿ. ಹಾಗಾಗಿ ಈ ಜೋಳದ ನುಚ್ಚಿನ ಅನ್ನ, ಮಜ್ಜಿಗೆ ಸಾರು ಇದೇನಿದೆಲ್ಲ ವಯಸ್ಸು ಪ್ರಾಣ ಅಂತಲೇ ಹೇಳ್ಬೋದು. ಮನೇಲಿ ಎಲ್ಲರೂ ತಿಂತೀವಿ, ಬಟ್ ಅವಳಿಗೆ ಸಿಕ್ಕಾಬಟ್ಟೆ ಇಷ್ಟ ಇದು. ಖಂಡಿತ ಮಕ್ಕಳಿಗೆ ಯಾವ ಥರ ಊಟ ಕೊಡಬೇಕು, ಏನು ಕೊಡಬೇಕು ಅನ್ನೋದನ್ನು ಯೋಚನೆ ಮಾಡಿ, ನಮ್ಮ ಕುಟುಂಬದ ಬಗ್ಗೆ ಯೋಚನೆ ಮಾಡಿದರೆ ಒಂದು ಅರ್ಥ ಇರುತ್ತೆ. ನಾವು ಅದನ್ನು ಬಿಟ್ಟು ಬೇರೆ ಏನೇನೋ ಆಲೋಚನೆ ಮಾಡ್ತಾ ಇರ್ತೀವಿ. ಸೊ ಆದಷ್ಟು ಅನ್ನೆಸೆಸರಿ ಆಲೋಚನೆಗಳನ್ನು ಬಿಟ್ಟು ಕುಟುಂಬ ಹಾಗೆ
ನಮ್ಮ ಕೆಲಸಗಳನ್ನು ಪ್ರೀತಿ ಮಾಡ್ತಾ ಹೋದರೆ ಖಂಡಿತ ನಮ್ಮ ದಾರಿನೇ ಬೇರೆ ಆಗಿರುತ್ತೆ. ಸೊ ನನ್ನ ದಾರಿ ಇದಾಗಿರೋದ್ರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಇದರಲ್ಲಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಇಲ್ಲ. ನನ್ನ ರೊಟೀನ್ ಹೇಗಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಖಂಡಿತ ನಿಮಗೆಲ್ಲ ಇಷ್ಟ ಆದರೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊಳ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.